ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ. ಮತ್ತೊಂದು ಹೊಸ ವಿಡಿಯೋ. ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳಲ್ಲ, ನಾನು ಎಲ್ಲರೂ ತಿಳ್ಕೊಳ್ಬೇಕಾಗಿರೋವಂಥ ವಿಡಿಯೋ ಇದು. ಯಾಕಂದರೆ ತುಂಬ ಜನಕ್ಕೆ ಗೊತ್ತಿದೆ ಜಿ ಐ ಟ್ಯಾಗ್. ಇವತ್ತಿನ ವಿಚಾರ ಏನು ಅಂತ ಎಲ್ಲರಿಗೂ ಗೊತ್ತಾಗಿದೆ. ಟೈಟಲ್ ನೋಡಿ, ಜಿ ಐ ಟ್ಯಾಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮತ್ತು ಎಲ್ಲರೂ ತಿಳ್ಕೊಂಡಿರ್ತಾರೆ, ಆದರೆ ಸಾಮಾನ್ಯ ಜನರಿಗೆ ಅರ್ಥ ಆಗೋ ಥರ ತುಂಬ ವರ್ಗದವರು ಈ ಸೀರೆಗಳನ್ನ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಸಾಮಾನ್ಯ ಜನಕ್ಕೆ ಅರ್ಥ ಆಗುವ ಹಾಗೆ ಒಂದು ಚಿಕ್ಕ ವಿಡಿಯೋ ಮಾಡಿಬಿಡ್ತೀನಿ. ಇವಾಗ ಚಿಕ್ಕ ವಿಡಿಯೋ ಮಾಡೋಣ ಅಂತ ಅನಿಸ್ತು ನನಗೆ. ಮತ್ತು ಇನ್ನೊಂದೇನು ಮುಖ್ಯವಾಗಿ ಅಂತಂತಂದರೆ, ಇವತ್ತಿನ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಮೊದಲೇ ಹೇಳ್ಬಿಡ್ತೀನಿ ನಾನು. ಕಮೆಂಟ್ ಸೆಕ್ಷನ್ಗೆ ಹೋದ ತಕ್ಷಣ ಹೈಪ್ ಬಟನ್ ಬರುತ್ತೆ, ಲೈಕ್ ಮಾಡಿದ್ರೆ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಇಂತಹ ವಿಡಿಯೋಗಳು ರೀಚ್ ಆಗಬೇಕು ಕೂಡ. ಹಾಗಾಗಿ ಹೈಪ್ ಬಟನ್ನ ಪ್ರೆಸ್ ಮಾಡಿದ್ರೆ ತುಂಬ ಜನಕ್ಕೆ ರೀಚ್ ಆಗುತ್ತೆ ಅಂತ ಹೇಳ್ತಾ, ದಯವಿಟ್ಟು ಹೈ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡಿಬಿಡ್ತೀನಿ. ಈಗ ಜಿ ಐ ಟ್ಯಾಗ್ ಸಿಕ್ಕಿದೆ ನಮ್ಮ KSIC ಸೀರೆಗಳಿಗೆ ಅಂತ ಅಂದ್ಬಿಟ್ಟು ಎಲ್ಲರೂ ನಿನ್ನೆ ಮೊನ್ನೆ ಎಲ್ಲ ನೀವು ನ್ಯೂಸಲ್ಲಿ ನೋಡಿರ್ತೀರಿ, ಪರ್ಚೇಸ್ ಮಾಡೋಕ್ಕೆ ಅಂತ ಬಂದಿದ್ದರು. ಏನಿದು ಜಿ ಐ ಟ್ಯಾಗ್ ಅಂತಂದರೆ ಎಲ್ಲರಿಗೂ ಗೊತ್ತಿದೆ, ಆದರೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಜಿಯೋಗ್ರಫಿಕಲ್ ಇಂಡಿಕೇಷನ್ ಅಂತ ಏನಂದರೆ, ಆ ನಿರ್ದಿಷ್ಟ ಪ್ರದೇಶ, ಈಗ ನಮ್ಮ ಮೈಸೂರಲ್ಲಿ ಇದು ಸಿಗುತ್ತೆ ಈ ರೇಷ್ಮೆ ಸೀರೆ ಅಂತಂತಂದರೆ, ನಮ್ಮ ರೈತರು ಬೆಳೆದಿರೋದು ನಮ್ಮ ಸುತ್ತಮುತ್ತ ಇನ್ನೆಲ್ಲೂ ತಯಾರಾಗಲ್ಲ ಈ ಸೀರೆಗಳು. ನಿಮಗೆ ಎಲ್ಲೂ ಪರ್ಮಿಷನ್ ಕೂಡ ಸಿಕ್ಕಿರಲ್ಲ. ಆ ಥರ ಒಂದು ಟ್ಯಾಗ್ ಸಿಕ್ಕಿರುತ್ತೆ, ಜಿ ಐ ಟ್ಯಾಗ್ ಸಿಗುತ್ತೆ ಇದಕ್ಕೆ. ಅಂದರೆ ಅದು ಒಂದು ಆ್ಯಕ್ಟ್ ಇರುತ್ತೆ, ಅಲ್ಲಿ ಇದು ಅಪ್ರೂವ್ ಆಗಿರುತ್ತೆ. ಇದನ್ನೆಲ್ಲೂ ಸಿಗಲ್ಲ. ಮತ್ತು ಆ ಪ್ರದೇಶದ ಹೆರಿಟೇಜ್ ಮತ್ತು ಘನತೆನ ಎತ್ತಿ ಹಿಡಿಯುತ್ತೆ. ಅದಕ್ಕೋಸ್ಕರ ಈ ಥರ ಜಿ ಐ ಟ್ಯಾಗ್, ಜಿಯೋಗ್ರಫಿಕಲ್ ಇಂಡಿಕೇಷನ್ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಈ ಥರ ತುಂಬ ವಸ್ತುಗಳಿಗೆ, ತುಂಬ ಪ್ರಾಡಕ್ಟ್ಸ್ಗಳಿಗೆ, ಹ್ಯಾಂಡಿಕ್ರಾಫ್ಟ್ಸ್ಗಳಿಗೆ ಎಲ್ಲ ಸಿಕ್ಕಿದೆ ನಮ್ಮ ದೇಶದಲ್ಲಿ. ಅದು ಯಾವುದು ಅಂತ, ಯಾಕಂದರೆ ಇದನ್ನ ಕಂಪ್ಲೀಟಾಗಿ ನೋಡಿ, ನಿಮಗೆ ಅರ್ಧ ನೋಡಿದ್ರೆ ಅರ್ಥ ಆಗಲ್ಲ. ನಮ್ಮ ಇಂಡಿಯಾದಲ್ಲಿ ತುಂಬ ಸಿಕ್ಕಿದೆ ತುಂಬ ವಸ್ತುಗಳಿಗೆ. ಈಗ ಫಾರ್ ಎಕ್ಸಾಂಪಲ್ ಹೇಳೋಣ, ಉದಾಹರಣೆಗೆ ಹೇಳೋಣ ಅಂತಂದರೆ, ಡಾರ್ಜಿಲಿಂಗ್ ಟೀ, ಅದು ಆ ಟೀ ನಿಮಗೆ ನೆಲ್ಲೂ ಸಿಗಲ್ಲ. ಮತ್ತು ಬಾಸುಮತಿ ರೈಸು, ಮತ್ತು ಪಶ್ಮೀನಾ ಶಾಲ್ಸು, ಅದು ಮತ್ತು ಬರೀ ಜಮ್ಮು ಮತ್ತು ಕಾಶ್ಮೀರಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಅಲ್ಲಿನ ವಿಶೇಷತೆಗಳನ್ನೇ ಎತ್ತಿಡ್ದಿರುತ್ತೆ. ಅದಕ್ಕೂ ಜಿ ಐ ಟ್ಯಾಗ್ ಸಿಕ್ಕಿದೆ. ಮತ್ತು ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇರೋದು ತಿರುಪತಿ ಲಡ್ಡು ಬಗ್ಗೆ. ತಿರುಪತಿ ಲಡ್ಡುಗೂ ಜಿ ಐ ಟ್ಯಾಗ್ ಸಿಕ್ಕಿದೆ. 2009 ಇಸ್ವಿಲಿ ತಿರುಪತಿ ಲಡ್ಡುಗೆ ಜಿ ಐ ಟ್ಯಾಗ್ ಸಿಕ್ಕಿದೆ. ನಿಮಗೆಲ್ಲರಿಗೂ ಗೊತ್ತು ತಿರುಪತಿ ಲಡ್ಡು ಎಷ್ಟು ಫೇಮಸ್ ಅಂತ ಅಂದ್ಬಿಟ್ಟು. ಮತ್ತು ಇನ್ನೊಂದು ಏನು ಮುಖ್ಯವಾಗಿ ಅಂತಂದರೆ, ನೀವು ನೋಡಿರ್ತೀರಿ ಅದು ಎಷ್ಟು ದೊಡ್ಡ ಸ್ಕ್ಯಾಮ್ ಆಗಿತ್ತು ತಿರುಪತಿ ಲಡ್ಡು ಅಂತ. ಯಾಕಂದರೆ ಅದಕ್ಕೆ ಜಿ ಐ ಟ್ಯಾಗ್ ಸಿಕ್ಕಿದೆ. ಮತ್ತು ಅಲ್ಲಿ ಇನ್ನೆಲ್ಲೂ ನಿಮಗೆ ತಯಾರಾಗಲ್ಲ, ಆ ಥರ ರುಚಿ ಇರುವ ಲಡ್ಡು ನಿಮಗೆ ಇನ್ನೆಲ್ಲೂ ಸಿಗಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ತಿರುಪತಿಗೆ ಎಲ್ಲರೂ ಹೋಗ್ತಾರೆ, ವರ್ಷಕ್ಕೆ 2-3 ಬಾರಿ ಹೋಗೋರಿದ್ದಾರೆ. ಮತ್ತು ಇನ್ನೊಂದು ಮಧುಬನಿ ಪೇಂಟಿಂಗ್ಸು, ಅದು ಬಿಹಾರ್ನ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತು ಮಧುಬನಿ ಡಿಸ್ಟಿಕ್ಗೆ ಇರುತ್ತೆ, ಅದನ್ನು ಅಷ್ಟೇ ಜಿ ಐ ಟ್ಯಾಗ್ ಪಡೆದಿದೆ, ಮಧುಬನಿ ಪೇಂಟಿಂಗ್ಸ್ ಕೂಡ. ಅದೇ ರೀತಿ ನಮ್ಮ KSIC ಸಾರಿಗಳು ಜಿ ಐ ಟ್ಯಾಗ್ ಪಡೆದಿದೆ ಅನ್ನೋ ವಿಚಾರಕ್ಕೋಸ್ಕರನೇ ತುಂಬ ಜನ ಅಲ್ಲಿ ಮೆನ್ಷನ್ ಮಾಡಿದರು ಅವತ್ತು ನ್ಯೂಸ್ ಚಾನೆಲ್ಸಲ್ಲಿ. ಮತ್ತು ತುಂಬ ಜನ ಇರ್ತಾರೆ, ಅವರಿಗೆ ಗೊತ್ತಿಲ್ಲ ಏನಿದು ಜಿ ಐ ಟ್ಯಾಗ್ ಅಂದರೆ ಏನು ಅಂತ ಅಂದ್ಬಿಟ್ಟು. ಮತ್ತು ತಿರುಪತಿ ಲಡ್ಡು ವಿಚಾರಕ್ಕೆ ಬರೋದಾದರೆ, ನಿಮ್ಗೆ ಗೊತ್ತು ಎಷ್ಟು ದೊಡ್ಡ ಸ್ಕ್ಯಾಮ್ ಆಗಿತ್ತು ಅದು ಅಂತ ಅಂದ್ಬಿಟ್ಟು. ಏನಾಯಿತು ಅಂತಂದರೆ, ನಮಗೆ ಅದರಲ್ಲಿ ದನದ ಕೊಬ್ಬು ಮತ್ತು ಪಾಮ್ ಆಯಿಲು, ಕೆಲವು ಕೆಮಿಕಲ್ಸ್ಗಳನ್ನ ಮಿಕ್ಸ್ ಮಾಡಿ 250 ಕೋಟಿ ರೂಪಾಯಿನ ಅವ್ಯವಹಾರ ಆಗಿತ್ತು ಅಂತ ಅಂದ್ಬಿಟ್ಟು ಪ್ರೂವ್ ಆಗಿತ್ತು. ಅದು ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗಿತ್ತು. CBI ಅವರೇ ಅದನ್ನು ಪ್ರೂವ್ ಮಾಡಿದರು. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮಿಂದ ಅದು ಪ್ರೂವ್ ಆಗಿತ್ತು. ನಿಮ್ಗೆ ಗೊತ್ತು, ಅದೂ ಕೂಡ ಜಿ ಐ ಟ್ಯಾಗ್ನ ಪಡ್ಕೊಂಡಿರುವಂತಹ ಒಂದು ವಸ್ತುವೆ. ಹಾಗಾಗಿ ನಾವು ಇಲ್ಲಿ ಏನನ್ನ ಗಮನಿಸಬೇಕು ಅಂತಂತಂದರೆ, ಜಿ ಐ ಟ್ಯಾಗ್ ಸಿಕ್ಕಿದ ತಕ್ಷಣ ಅದು ಪ್ಯೂರ್ ಆಗಿರುತ್ತೆ, ಅದರಲ್ಲಿ ಯಾವುದೇ ಥರ ಮೋಸಗಳು ನಡೆಯಲ್ಲ, ಮತ್ತು ಅಲ್ಲಿ ಏನೂ ಅವ್ಯವಹಾರಗಳು ನಡೆಯಲ್ಲ ಅಂತ ನಾವು ಹೇಳಕ್ಕೆ ಬರಲ್ಲ. ಅದನ್ನು ಗಮನಿಸಬೇಕು. ಜಿ ಐ ಟ್ಯಾಗ್ ಇದ್ದ ತಕ್ಷಣ ಸೀರೆಗಳಿಗೆ ತುಂಬ ಹೆಚ್ಚಿನ ಬೆಲೆ ನಿಗದಿ ಮಾಡಬೇಕು ಅಂತಲೂ ಏನಿಲ್ಲ. ಯಾಕಂದರೆ ಇದು ಪ್ರಾದೇಶಿಕ ಪ್ರದೇಶಗಳಲ್ಲಿ ಈ ವಸ್ತುಗಳು ತಯಾರಾಗೋದ್ರಿಂದ ಗೌರ್ಮೆಂಟ್ ಅವ್ರಿಗೆ ಸಪೋರ್ಟ್ ಮಾಡ್ಬೋದು. ಆದರೆ ಇಲ್ಲಿ ಆ ಥರ ಯಾವುದೂ ನಡೀತಾ ಇಲ್ಲ. ಎಲ್ಲ ಸಾರ್ವಜನಿಕರ ಮೇಲೇ ಎಲ್ಲ ಹೊರೆಗಳನ್ನ ಹಾಕ್ತಾರೆ. ಹಾಗಾಗಿ ನಾನು ಇವತ್ತಿನ ಈ ವಿಡಿಯೋನ ಮಾಡಬೇಕಾಗಿ ಬಂತು. ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ ಇದೆ. ಈ ಜಿ ಐ ಟ್ಯಾಗ್ ಅಂದರೆ ಏನು ಅಂತ ಸಾಮಾನ್ಯ ಜನಕ್ಕೆ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ತುಂಬ ವಿಚಾರಗಳಿದೆ ನನ್ನ ಚಾನಲಲ್ಲಿ, ಹೋಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಮತ್ತು ಹಳೆ ಕ್ವಾಲಿಟಿ ಹೇಗಿತ್ತು, KSIC ಸ್ಯಾರಿ ಹೊಸದು ಹೇಗಿತ್ತು, ಮತ್ತು ಡ್ಯಾಮೇಜ್ ಸೀರೆಗಳ ಬಗ್ಗೆ, ಮತ್ತು ಚೆಕ್ ಮಾಡೋದು ಹೇಗೆ ಕ್ವಾಲಿಟಿನ, ತುಂಬ ವಿಚಾರಗಳಿದೆ. ಮತ್ತು ಪ್ರೈಸ್ ಟ್ಯಾಗ್ ಬಗ್ಗೆ ಎಲ್ಲ ವಿಚಾರಗಳನ್ನ ನಾನು ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ವಿಡಿಯೋಗಳನ್ನ ಮಾಡಿದ್ದೀನಿ. ಹೋಗಿ ಒಂದ್ಸಲಿ ಚಾನಲ್ನ ಚೆಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಹೈ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ,
ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.